Hi friends, welcome to VCM GK World. Today's GK questions about computer. ನಿಮ್ಮ ಮೊದಲನೇ ಪ್ರಶ್ನೆ ಬೂಲಿಯನ್ ಆಲ್ಜಿಬ್ರಾ ಇದನ್ನು ಯಾರು ಅಭಿವೃದ್ಧಿಪಡಿಸಿದರು? ಆಪ್ಷನ್ಸ್ ಆರ್ ಆಪ್ಷನ್ ಎ ಜಾರ್ಜ್ ಬೂಲ್, ಆಪ್ಷನ್ ಬಿ ಜಾನ್ ನ್ಯೂಮನ್, ಆಪ್ಷನ್ ಸಿ ಚಾರ್ಲ್ಸ್ ಬ್ಯಾಬೇಜ್, ಆಪ್ಷನ್ ಡಿ JP ಎಕರ್ಟೆ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ರೈಟ್ ಆನ್ಸರ್ ಈಸ್ ಜಾರ್ಜ್ ಬುಲ್. ನಿಮ್ಮ ಎರಡನೇ ಪ್ರಶ್ನೆ IT ಅನ್ನು ವಿಸ್ತರಿಸಿ. ಆಪ್ಷನ್ಸ್ ಆರ್ ಆಪ್ಷನ್ ಎ ಇಂಟಿಗ್ರೇಟೆಡ್ ಟೆಕ್ನಾಲಜಿ, ಆಪ್ಷನ್ ಬಿ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಆಪ್ಷನ್ ಸಿ ಇಂಟ್ರೆಸ್ಟಿಂಗ್ ಟೆಕ್ನಾಲಜಿ, ಆಪ್ಷನ್ ಡಿ ಇಂಟೆಲಿಜೆಂಟ್ ಟೆಕ್ನಾಲಜಿ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಮುಂದಿನ ಪ್ರಶ್ನೆ ಮೊದಲನೇ ತಲೆಮಾರಿನ ಗಣಕಯಂತ್ರದಲ್ಲಿ ಉಪಯೋಗಿಸಲಾದ ಭಾಷೆ ಯಾವುದು? ಆಪ್ಷನ್ಸ್ ಆರ್ ಆಪ್ಷನ್ ಎ ಯಾಂತ್ರಿಕ ಭಾಷೆ, ಆಪ್ಷನ್ ಬಿ ಉನ್ನತ ಭಾಷೆ, ಆಪ್ಷನ್ ಸಿ ಜೋಡಣಾ ಭಾಷೆ, ಆಪ್ಷನ್ ಡಿ ಯಾವುದೂ ಅಲ್ಲ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಯಾಂತ್ರಿಕ ಭಾಷೆ. ಮುಂದಿನ ಪ್ರಶ್ನೆ ನಾಲ್ಕನೇ ತಲೆಮಾರಿನ ಗಣಕಯಂತ್ರದಲ್ಲಿ ಉಪಯೋಗಿಸಲಾದ ಯಂತ್ರಾಂಶ ಯಾವುದು? ಆಪ್ಷನ್ಸ್ ಆರ್ ಆಪ್ಷನ್ ಎ ಟ್ರಾನ್ಸಿಸ್ಟರ್, ಆಪ್ಷನ್ ಬಿ ಐಸಿಗಳು, ಆಪ್ಷನ್ ಸಿ ನಿರ್ವಾತ ನಳಿಕೆಗಳು, ಆಪ್ಷನ್ ಡಿ ಮೈಕ್ರೋ ಪ್ರೊಸೆಸರ್. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಮೈಕ್ರೋ ಪ್ರೊಸೆಸರ್ಗಳು. ಮುಂದಿನ ಪ್ರಶ್ನೆ ಯಾಂತ್ರಿಕ ಭಾಷೆಯಲ್ಲಿ ಕೇವಲ ಈ ಕೆಳಗಿನ ಯಾವ ಸಂಕೇತಗಳನ್ನು ಬಳಸುತ್ತಾರೆ? ಆಪ್ಷನ್ಸ್ ಆರ್ ಆಪ್ಷನ್ ಎ ನಿಮೋನಿಕ್ಸ್, ಆಪ್ಷನ್ ಬಿ 0 ಮತ್ತು 1, ಆಪ್ಷನ್ ಸಿ ಇಂಗ್ಲಿಷ್ ಪದಗಳು, ಆಪ್ಷನ್ ಡಿ ಎ ಮತ್ತು ಬಿ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ 0 ಮತ್ತು 1. ನೆಕ್ಸ್ಟ್ ಕ್ವಶನ್ ಪ್ರತಿ ಕಂಪ್ಯೂಟರ್ಗೆ ಗೊತ್ತಿರಲೇಬೇಕಾದ ಭಾಷೆ ಯಾವುದು? ಆಪ್ಷನ್ಸ್ ಆರ್ ಆಪ್ಷನ್ ಎ ಅಸೆಂಬ್ಲಿ ಲ್ಯಾಂಗ್ವೇಜ್, ಆಪ್ಷನ್ ಬಿ ಮಷಿನ್ ಲ್ಯಾಂಗ್ವೇಜ್, ಆಪ್ಷನ್ ಸಿ ಐ ಲೆವೆಲ್ ಲ್ಯಾಂಗ್ವೇಜ್, ಆಪ್ಷನ್ ಡಿ ಈ ಮೇಲಿನ ಎಲ್ಲವು. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಮಷಿನ್ ಲ್ಯಾಂಗ್ವೇಜ್. ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವುದು ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ? ಆಪ್ಷನ್ಸ್ ಆರ್ ಆಪ್ಷನ್ ಎ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್, ಆಪ್ಷನ್ ಬಿ ಐ ಲೆವೆಲ್ ಲ್ಯಾಂಗ್ವೇಜ್, ಆಪ್ಷನ್ ಸಿ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್, ಆಪ್ಷನ್ ಡಿ ಮೀಡಿಯಂ ಲೆವೆಲ್ ಲ್ಯಾಂಗ್ವೇಜ್. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಮೀಡಿಯಂ ಲೆವೆಲ್ ಲ್ಯಾಂಗ್ವೇಜ್. ಮುಂದಿನ ಪ್ರಶ್ನೆ 1 ನಿಬ್ಬಲ್ ಅಂದರೆ ಎಷ್ಟು ಬೀಟ್ಸ್ ಎಂದರ್ಥ? ಆಪ್ಷನ್ಸ್ ಆರ್ 8 ಬೀಟ್ಸ್, ಆಪ್ಷನ್ ಬಿ 8 ಬೈಟ್ಸ್, ಆಪ್ಷನ್ ಸಿ 4 ಬೀಟ್ಸ್, ಆಪ್ಷನ್ ಡಿ 4 ಬೈಟ್ಸ್. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ರೈಟ್ ಆಪ್ಷನ್ ಈಸ್ 4 ಬೀಟ್ಸ್. ನಿಮ್ಮ ಮುಂದಿನ ಪ್ರಶ್ನೆ ಯುನಿಯಾಕ್ ನ ವಿಸ್ತೃತ ರೂಪವೇನು? ಆಪ್ಷನ್ಸ್ ಆರ್ ಆಪ್ಷನ್ ಎ ಯೂನಿಯನ್ ಆಟೋಮ್ಯಾಟಿಕ್ ಕಂಪ್ಯೂಟರ್, ಆಪ್ಷನ್ ಬಿ ಯೂನಿವರ್ಸಲ್ ಆಕ್ಟಿವ್ ಕಂಪ್ಯೂಟರ್, ಆಪ್ಷನ್ ಸಿ ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್, ಆಪ್ಷನ್ ಡಿ ಯೂನಿವರ್ಸ್ ಆಕ್ಟಿವ್ ಕಂಪ್ಯೂಟರ್. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ದ ರೈಟ್ ಆನ್ಸರ್ ಈಸ್ ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್. ಮುಂದಿನ ಪ್ರಶ್ನೆ ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸಲಾದ ಮೊದಲ ಕಂಪ್ಯೂಟರ್ ಯಾವುದು? ಆಪ್ಷನ್ಸ್ ಆರ್ ಆಪ್ಷನ್ ಎ ಎಡ್ಸ್ಯಾಕ್, ಆಪ್ಷನ್ ಬಿ ಎಡ್ವ್ಯಾಕ್, ಆಪ್ಷನ್ ಸಿ ಇನಿಯಾಕ್, ಆಪ್ಷನ್ ಡಿ ಯುನಿಯಾಕ್. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. The right answer is ENIAC. Thank you for watching. If you like this video, please click on the like button, comment, share and subscribe my channel. Thank you.